ನೋಡ್ರಿ, ಮುಂಬೈನ ಮತ್ತೊಂದು ವಿಶ್ವ ಪ್ರಸಿದ್ಧ ಸ್ಟ್ರೀಟ್ ಇದು. ಅಣ್ಣಮ್ಮ ದೇವಿಗೆ ನೋಡಿದ್ರಾ, ಗಂಗಮ್ಮ ದೇವಿ ನೋಡಿದ್ರಾ, ಮುಂಬಾದೇವಿ ನೋಡಿದ್ರಾ, ಇಲ್ಲಿ ತೋರಿಸ್ತೀನಿ ಬನ್ನಿ. ಬೆಂಗಳೂರಿಗೆ ಹೆಂಗೆ ಅಣ್ಣಮ್ಮ ದೇವಿ ಪ್ರಧಾನ ದೇವತೆನೋ ಗ್ರಾಮ ದೇವತೆನೋ, ಹಂಗೆ ಇಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ, ಈ ಗೋಪುರನೇ ಮುಂಬಾದೇವಿ. ಅಂದರೆ ಮುಂಬೈನ ತನ್ನ ಒಡಲಲ್ಲಿ ಇಟ್ಕೊಂಡು ಸಾಕ್ತಿರುವಂತಹ ಗ್ರಾಮ ದೇವತೆ ಮುಂಬಾದೇವಿ. ಹಂಪಿಲಿ ವಿಚಾರವನ್ನು ಕೇಳಿದರೆ ಚಿನ್ನ, ವಜ್ರ, ವೈಡೂರ್ಯ, ಮಾಣಿಕ್ಯ, ಮರಕಥೆಗಳನ್ನೆಲ್ಲ ಬೀದಿಲಿ ಇಟ್ಕೊಂಡು ಮಾರ್ತಿದ್ರು ಅಂತ ಈಗಲೂ ಕೂಡ ಇಲ್ಲಿ ನಡೆಯುತ್ತೆ. ಆವಾಗ ಅಲ್ಲಿ ದಾನ ಮಾಡ್ತಿದ್ರು, ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಈ ರಸ್ತೆ ಪಕ್ಕದ ರಸ್ತೆಯಲ್ಲೆಲ್ಲ ಕಾಣೋದು ಚಿನ್ನ, ವಜ್ರ, ವೈಡೂರ್ಯ, ಮಾಣಿಕ್ಯ, ಮರಕಥೆಗಳ ಅಂಗಡಿಗಳೇ. ಇವೆರಡು ದಾಗಿನ ಬಜಾರ್ ಅಂತ ಕರೀತಾರೆ. ನಾನು ತೋರಿಸಿದ್ದು ಜಸ್ಟ್ ನಿಮಗೆ ಟ್ರೈಲರು, ಇನ್ನು ಪಿಕ್ಚರ್ ಬಾಕಿ ಇದೆ. ನಾನು ಗ್ರಾಮ್ಗಳ ಲೆಕ್ಕದಲ್ಲಿ ಸಿಗಲ್ಲ, ಇಲ್ಲೆಲ್ಲ KG ಲೆಕ್ಕದಲ್ಲೇ ನಿಮಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮಾಣಿಕ್ಯಗಳು ಸಿಗುತ್ತೆ. ಇಡೀ ಮುಂಬೈಯಲ್ಲೇ ಅತ್ಯಂತ ಸಿರಿವಂತಿಕ ಸ್ಟ್ರೀಟು ಅಥವಾ ಆಗರ್ಭ ಶ್ರೀಮಂತರು ಯಾರ್ಯಾರಿದ್ದಾರೆ ಅವರೆಲ್ಲ ಸ್ಟೋರ್ಗಳು ಇದೇ ಜಾಗದಲ್ಲಿರೋದು. ಇದು ಬಂದು ಮುಂಬಾದೇವಿಯ ಸನ್ನಿಧಾನ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಿಮಗೆ ಪಕ್ಕದ ರೋಡ್ಗೆ ಕರ್ಕೊಂಡು ಹೋಗ್ತೀನಿ. ಇದು ವಿಶ್ವ ಪ್ರಸಿದ್ಧ ಮುಂಬೈನ ಮುಂಬಾದೇವಿ ಮಂದಿರ. ಇಡೀ ಮುಂಬೈನ ರಕ್ಷಣೆ ಮಾಡ್ತಿರೋಂತಹ ದೇವಿ. ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇಲ್ಲಿ ಗಣಪತಿಯ ಸನ್ನಿಧಾನ ಇದೆ. ನಿಮಗೆ ಸ್ಟಾರ್ಟಿಂಗ್ ಬರ್ತಿದೆ ನಿಮಗೆ ಮಹಾಗಣಪತಿ ಕಾಣಿಸ್ತಾರೆ. ಈಗ ಬಂದರೆ ದೇವಸ್ಥಾನದಲ್ಲಿ ಇಲ್ಲಿ ನಿಮಗೆ ಹನುಮಂತ ಕಾಣಿಸ್ತಾನೆ. ಇಲ್ಲಿರೋದು ಆಂಜನೇಯ. ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಪರಮೇಶ್ವರ, ಈಶ್ವರ ಕಾಣಿಸ್ತಾನೆ. ನೋಡಿ, ಇಲ್ಲಿ ಈಶ್ವರ ದೇವರಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ನಿಮಗೆ ಅಂಗಡಿಗಳು, ಸುತ್ತಲೂ ಅಂಗಡಿಗಳಿದೆ. ದೇವಸ್ಥಾನಕ್ಕೆ ಪ್ರಸಾದಗಳು ತೊಗೊಂಡೋಗೋ ರೀತಿಯಲ್ಲಿ. ಇಲ್ಲಿ ಒಳಗಡೆ ಹೋದರೆ ಮುಂಬಾದೇವಿಯ ಮೂಲ ಸನ್ನಿಧಾನ. ಇಲ್ಲಿ ಬಂದರೆ ದುರ್ಗಾದೇವಿಯ ಸನ್ನಿಧಾನ. ಸೊ ಈಗ ನಾವು ಇದರೊಳಗಡೆ ಗ್ರಾಮ ದೇವತೆನ ದರ್ಶನ ಮಾಡಕ್ಕೆ ಹೋಗೋಣ. ನೋಡಿ, ಇಲ್ಲಿ ಕಾಣಿಸ್ತಿರೋದು, ಇಲ್ಲಿ ಜನ ನಿಂತಿದ್ದಾರಲ್ಲ, ಇದೇ ಮೂಲ ಸನ್ನಿಧಾನ, ಮೂಲ ಗರ್ಭಗುಡಿ, ಮೂಲ ದೇವಿ ಇರೋಂಥ ಸನ್ನಿಧಾನ. ಅಲ್ಲಿ ಮೇಲ್ಗಡೆ ನಿಂತಿರೋಂತಹ ವಿಗ್ರಹ ಇದೆಯಲ್ಲ, ಅದು ಹೊಸದು. ಅದ್ರ ಕೆಳಗಡೆ ಹಳೆಯ ವಿಗ್ರಹ ಇದೆ. ಹಾಗೆ ಈ ಕಡೆ ಬಂದರೆ ಹೊಸದಾಗಿ ಅಮೃತ ಶಿಲೆಯಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವರು ಕಾಣಿಸ್ತಾರೆ. ಜನ ನುಗ್ತಿರೋದ್ರಿಂದ ಕಾಣಿಸ್ತಿಲ್ಲ ನಿಮಗೆ. ಅಲ್ಲಿ ನೋಡಿ, ಮಂಟಪ ಕಾಣಿಸ್ತಿದೆಯಲ್ಲ, ಈ ಮಂಟಪ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರುವಂತಹ ದೇವಿಯ ಒಂದು ಮಂದಿರ. ಇದು ಇಡೀ ಮುಂಬೈನ ತನ್ನ ಒಡೆಲಲ್ಲಿ ಇಟ್ಕೊಂಡು ರಕ್ಷಣೆ ಮಾಡ್ತಿರೋಂತಹ ಮುಂಬಾದೇವಿಯ ಮಂದಿರ ಇದು. ಅಲ್ಲೇ ನೋಡಿರಿ, ದಾಗಿನ ಬಜಾರು. ಈ ಕರ್ಕೊಂಬಂದಿದ್ದೀನಿ ಜವೇರಿ ಬಜಾರು. ಎರಡು ಪಕ್ಕದ ರೋಡೆ. ಅಲ್ಲಿ ಮುಂಬಾದೇವಿಸಿಗೆ ಎಂಟ್ರಿ ಆಗ್ತೀವಿ. ಇಲ್ಲಿ ಬ್ಯಾಕ್ ಸೈಡ್ ರೋಡು ದೇವಸ್ಥಾನಕ್ಕೆ ಹೋಗೋಕ್ಕೆ. ಇಲ್ಲಿ ಬನ್ನಿರಿ, ನಿಮ್ಗೆ ಏನು ಬೇಕು, ಚಿನ್ನ ಬೇಕಾ, ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ವಜ್ರ ಬೇಕಾ, ವೈಡೂರ್ಯ ಬೇಕಾ. ಹಂಪಿಯಲ್ಲಿ ಸೇರ್ಗಳಲ್ಲಿ ಅಳೆದು ಫ್ರೀಯಾಗಿ ಕೊಡೋರಂತೆ. ಈಗ ಅಳಿಯೋದು ಎಲ್ಲ ಏನಿಲ್ಲ, ತೂಕ. ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ನಿಮ್ಗೆ ಸಿಗೋದೇ ಇಲ್ಲ, KG ಲೆಕ್ಕದಲ್ಲಿ ಬಿಸ್ಕೆಟ್ಗಳು ಸಿಗುತ್ತೆ. ಎಷ್ಟು KG ಬೇಕು ಅಷ್ಟು KG ತೊಗೊಬೇಕು, ಆದರೆ ಫ್ರೀಯಾಗಂತೂ ಸಿಗೋಲ್ಲ, ದುಡ್ಡು ಕೊಟ್ಟು ತೊಗೊಂಡು ಹೋಗಬೇಕು. ನೀವು ಬನ್ನಿರಿ, ಯಾವ ಡಿಸೈನ್ ಬೇಕು, ಯಾವ ಥರ ಡಿಸೈನ್ ಬೇಕು, ಪ್ಲಾಟಿನಾದಲ್ಲಿ ಡಿಸೈನ್ ಬೇಕಾ, ಚಿನ್ನದಲ್ಲಿ ಡಿಸೈನ್ ಬೇಕಾ, ಬೆಳ್ಳಿಯಲ್ಲಿ ಡಿಸೈನ್ ಬೇಕಾ, ಅಥವಾ ಉಮಾ ಗೋಲ್ಡಲ್ಲಿ ಡಿಸೈನ್ ಬೇಕಾ, ನಿಮಗೆ ಏನು ಬೇಕಾದರೂ ಎಷ್ಟು ಬೇಕಾದ್ರೂ ಸಿಗುತ್ತೆ. ಇಲ್ಲಿ ಹೋಲ್ಸೇಲ್ ರೋಟಲ್ಲಿ ಸಿಗುತ್ತೆ ಗುರು. ನಾನು ಹೇಳ್ತಿರೋದು ತರಕಾರಿನೋ ಅಥವಾ ಜಿನ್ಸಿ ಸಾಮಾನು ಅಲ್ಲ ಗುರು. ನಾನು ಹೇಳ್ತಿರೋ ಚಿನ್ನ, ಬೆಳ್ಳಿ, ಬಂಗಾರದ ಬಗ್ಗೆ ಮಾತಾಡ್ತಿದ್ದೀನಿ. ನೋಡಿ, ಸಿಲ್ವರ್ ಶೋರೂಮ್ ಇಂಡಿಯಾ ಕಾಣಿಸ್ತಿದೆಯಲ್ಲ, ಈ ಬೋರ್ಡಿಂದ ಒಳಗಡೆ ಎಂಟ್ರಿ ಆದ್ರೇ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಗುರು. ಏನು ಹೇಳಿ, ಹೋಲ್ಸೇಲ್ ಪ್ರೈಸಲ್ಲಿ ಚಿನ್ನ, ಬೆಳ್ಳಿಗಳು ಅಷ್ಟೇ ಅಲ್ಲ, ಬೇಜಾನ್ ಸಿಗುತ್ತೆ. ರಸ್ತೆಗೆ ಬಂದರೆ ನಿಮ್ಮಲ್ಲಿರೋಂಥ ಹಳೆ ಗೋಲ್ಡು, ಓಲ್ಡ್ ಸಿಲ್ವರ್ ಎಲ್ಲ ಹಾಕಿ ಡೈಮಂಡ್ ತೊಗೊತೀರಾ, ಅಥವಾ ಡೈಮಂಡ್ ಹಾಕಿ ಪ್ಲಾಟಿನಮ್ ತೊಗೊತೀರಾ, ಅಥವಾ ಚಿನ್ನಗಳನ್ನೆಲ್ಲ ಮಾರಿ ದುಡ್ಡು ತೊಗೊಂಡು ಹೋಗ್ತೀರಾ, ದುಡ್ಡು ಕೊಟ್ಟು ಚಿನ್ನ ತೊಗೊತೀರಾ. ಏನು ಮಾಡ್ತೀನಿ ಅಂದರೂ ಇಲ್ಲಿ ಕೋಟಿ 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 ದಿನಕ್ಕೆ ಅದೆಷ್ಟೋ ಕೋಟಿ ಟನ್ ಪವರ್ ಇರೋಂತಹ ರೋಡು ಇಡೀ ಮುಂಬೈಲಿ. ಅತ್ಯಂತ ಆಗರ್ಭ ಶ್ರೀಮಂತ ಸ್ಟ್ರೀಟ್ ಯಾವುದು ಅಂದರೆ ಈ ಜವೇರಾ ಬಜಾರು. ಇಲ್ಲಿ ಸಣ್ಣ ಅಂಗಡಿ ಅಂತ ನೀವೇನಾದರೂ ಊಹಿಸ್ಕೊಂಡ್ರೆ, ಈ ಗಲ್ಲಿ ಒಳಗಡೆ ಹೋಗ್ಬಿಟ್ರೆ, ಈ ಗಲ್ಲಿ ಒಳಗಡೆನೆ ಕೋಟಿಗೆ ಬದುಕಿರೋಂಥ ಮನುಷ್ಯರುಗಳು, ಅಂಥವರೆಲ್ಲ ಇಲ್ಲಿ ವ್ಯವಹಾರಗಳನ್ನು ಮಾಡುವಂತಹ ಜಾಗ. ಇಲ್ಲಿ ಸಾಮಾನ್ಯದವ್ರು ಯಾರೂ ಇಲ್ಲ. ನೋಡೋದಕ್ಕೆ ಸಣ್ಣದಾಗಿದ್ರು, ಸಣ್ಣ ಅಂಗಡಿ ಇದ್ದರು, ಅವನಲ್ಲಿ ವ್ಯಾಪಾರ ಮಾತ್ರ ಕೋಟಿ ಮೀರುತ್ತೆ ದಿನಕ್ಕೆ. ಅಷ್ಟು ರೇಂಜಲ್ಲಿ ಇಲ್ಲಿ ವ್ಯಾಪಾರ ಆಗುತ್ತೆ. ದೊಡ್ಡ ಬಸವಣ್ಣನ ದೇವಸ್ಥಾನದ ಬಳಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆಗೆ ಹೋದರೆ ಕಡಲೆಕಾಯಿನ ರಾಶಿ ಹಾಕಿರ್ತಾರಲ್ಲ, ಆ ಥರ. ಹಾಗೆ ಮುಂಬೈನ ಜವೇರಾ ಬಜಾರ್ ಸ್ಟ್ರೀಟ್ಗೆ ಏನಾದರೂ ಬಂದ್ಬಿಟ್ರೆ ಇಲ್ಲಿ ರಾಶಿ ಚಿನ್ನಗಳನ್ನು, ಬೆಳ್ಳಿ, ವಜ್ರ, ವೈಡೂರ್ಯವನ್ನು ನೋಡ್ಬೋದು. ಅದರ ಅಂಗಡಿ ಒಳಗಡೆ ಹೋಗಬೇಕು. ಕಡಲೆಕಾಯಿ ರೋಡ್ ಮೇಲೆ ಇಟ್ಟಿರ್ತಾರೆ. ಹಂಪಿಲಿದ್ದಾಗ ಆ ಥರ ರೋಡ್ಗಳಲ್ಲಿ ಇಡ್ತಿದ್ರಂತೆ ಕೇಳ್ತಿದ್ವಿ, ಆದರೆ ಹಂಗಿಟ್ರೆ ಈಗ ಯಾರು ಬಿಡ್ತಾರೆ ಹೇಳಿ. ಅದಕ್ಕೆ ಈಗ ಅಂಗಡಿ ಒಳಗಡೆ ಇಟ್ಕೊಂಡಿರ್ತಾರೆ. ನೀವು ಪರ್ಚೇಸ್ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ ಅಂತ ಹೋದರೆ ನೀವು ಕಣ್ಣಿಗೆ ಕಾಣಿಸ್ದಂಗೆ ನೋಡ್ಬೋದು. ಜವೇರಾ ಬಜಾರಿಗೆ ಬಂದು ಚಿನ್ನ ಅಂತೂ ತೊಗೊಳಕ್ಕಾಗಲ್ಲ, ಡ್ರ್ಯಾಗನ್ ಫ್ರೂಟ್ ಆದರೂ ತಿನ್ಕೊಂಡು ಹೋಗೋಣ ಅಂತ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀನಿ. ಸಖತ್ ಟೇಸ್ಟ್ ಇದೆ. ಮತ್ತೊಂದು ಜಾಗದೊಂದಿಗೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ.